ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ FA1 ಪ್ರಥಮ ಸಾಧನಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀನಿ. ಇದು ಮೊದಲ ಸೆಟ್ನ ಪ್ರಶ್ನೆ ಪತ್ರಿಕೆ. ಆಲ್ರೆಡಿ ನಿಮಗಾಗಿ ಎಲ್ಲವುಗಳನ್ನು ಕೂಡ ಹಾಕಿದ್ದೀವಿ, ಮತ್ತೆ ಪೋಸ್ಟ್ ಮಾಡ್ತಾರೆ. 2-3 ಸೆಟ್ ನಿಮಗೆ ಸಿಗ್ತದೆ. ಖಂಡಿತವಾಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಸೊ ದಯಮಾಡಿ ತಾವುಗಳು ನೋಡಿದ ತಕ್ಷಣ ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಓಕೆನಾ? ಸೊ ಮೊದಲ 2 ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಕಣಗಳ ನಡುವೆ ಪ್ರಬಲವಾದ ಆಕರ್ಷಣೆ ಹೊಂದಿರುವ ದ್ರವ್ಯದ ಸ್ಥಿತಿಗೆ ಏನಂತಾರೆ? ಎ ಘನ, ಬಿ ದ್ರವ, ಸಿ ಅನಿಲ, ಡಿ ಪ್ಲಾಸ್ಮಾ. ಸೊ ಕಣಗಳ ನಡುವೆ ಪ್ರಬಲವಾದ ಆಕರ್ಷಣೆ ಹೊಂದಿರುವ ದ್ರವ್ಯದ ಸ್ಥಿತಿಯನ್ನೇ ಆಪ್ಷನ್ ಎ ಘನ ಅಂತ ಕರೆಯೋದು. ಪ್ರಶ್ನೆ 2, ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ? ಎ ಸಂಯೋಜಕ, ಬಿ ಸ್ನಾಯು, ಸಿ ನರ, ಡಿ ಅನುಲೇಪಕ. ಸೊ ಮಿದುಳಿನಲ್ಲಿ ಕಂಡು ಬರ್ತಕ್ಕಂಥ ಅಂಗಾಂಶವನ್ನು ನಾವೇನಂತೀವಪ್ಪ ಅಂದ್ರೆ ಆಪ್ಷನ್ ಸಿ ನರ ಅಂಗಾಂಶ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು ಮುಂದೆ 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಪ್ರಶ್ನೆ 3, ಚಲನಶಕ್ತಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕಾಯ ತನ್ನ ಚಲನಶಕ್ತಿಯಿಂದ ಪಡೆದುಕೊಳ್ತಕ್ಕಂಥ ಶಕ್ತಿಯನ್ನೇ ಏನಂತ ಕರೀತಾರಪ್ಪ ಅಂದರೆ ಚಲನಶಕ್ತಿ ಅಂತ ಕರೀತಾರೆ. ಪ್ರಶ್ನೆ 4, ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಯಾವುವು? ಸೊ ಜೀವಕೋಶದ ಆತ್ಮಹತ್ಯಾ ಸಂಚಿಗಳಂತ ಯಾವುದನ್ನು ಕರಿತೀವಿ? ಲೈಸೋಜೋಮ್ ಅಂತ ಕರಿತೀವಿ. ಸೊ ಲೈಸೋಜೋಮ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 5, ಸರಳ ಅಂಗಾಂಶದ ವಿಧಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಯಾವೆಲ್ಲ ಸರಳ ಅಂಗಾಂಶಗಳಿದ್ದಾವೆ ಅಂತಂದರೆ ಪೇರಮ್ ಕೈಮಾ, ಕೋಲಮ್ ಕೈಮಾ ಮತ್ತು ಸ್ಕೀರಮ್ ಕೈಮಾ. ಇವು 3 ಏನಪ್ಪ ಅಂತಂದರೆ ಸರಳ ಅಂಗಾಂಶದ ವಿಧಗಳು ಆಗಿದ್ದಾವೆ. ಇನ್ನು 2 ಅಂಕದ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 4 ಪ್ರಶ್ನೆ 8 ಅಂಕ. ಪ್ರಶ್ನೆ 6, ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಕಂಡು ಬರ್ತದೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರ್ತವೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸ್ತವೆ ಅಂತಕ್ಕಂಥ ಬರೆದ್ರೆ ಸಾಕು. 2ನೇ ಪ್ರಶ್ನೆ, ಕಾರಣ ಕೊಡಿ. 2 ಪ್ರಶ್ನೆಗಳಿದ್ದಾವೆ. ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರ್ತದೆ ಅಂತ ಕೇಳಿದ್ದಾರೆ. ಉತ್ತರ, ನೀರು ಗಾತ್ರ ಮಾತ್ರ ಹೊಂದಿರ್ತದೆ, ಆದರೆ ನಿರ್ದಿಷ್ಟ ಆಕಾರ ಹೊಂದಿಲ್ಲ. ಹಾಗೂ ಧಾರಕದ ಆಕಾರವನ್ನು ಪಡೆದುಕೊಳ್ಳುವ ಕಾರಣಕ್ಕಾಗಿ ಅದು ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವ ಸ್ಥಿತಿಯಲ್ಲೇ ಇರ್ತದೆ. ಪ್ರಶ್ನೆ 10, ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರ್ತದೆ ಅಂತ ಕೇಳಿದ್ದಾರೆ. ಈ ಕಬ್ಬಿಣದ ಬೀರು ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನು ಹೊಂದಿರೋದ್ರಿಂದ ಅದೇನಾಗಿರ್ತದಪ್ಪ ಅಂದ್ರೆ ಘನ ರೂಪದಲ್ಲೇ ಇರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರೋಕ್ಯಾರಿಯೋಟ್ ಜೀವಕೋಶ ಮತ್ತು ಯೂಕ್ಯಾರಿಯೋಟ್ ಜೀವಕೋಶದ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಈ ಪ್ರೋಕ್ಯಾರಿಯೋಟ್ ಜೀವಕೋಶಗಳು ಸಾಮಾನ್ಯವಾಗಿ ಸಣ್ಣ ಗಾತ್ರದಲ್ಲಿರ್ತದೆ. ಬಟ್ ಯೂಕ್ಯಾರಿಯೋಟ್ ಜೀವಕೋಶಗಳು ಸಾಮಾನ್ಯವಾಗಿ ದೊಡ್ಡ ಗಾತ್ರವನ್ನು ಹೊಂದಿರ್ತವೆ. ಆಮೇಲೆ ಈ ಪ್ರೋಕ್ಯಾರಿಯೋಟ್ ಜೀವಕೋಶ ಒಂದೇ ಕ್ರೋಮೋಸೋಮನ್ನು ಹೊಂದಿದರೆ ಯೂಕ್ಯಾರಿಯೋಟ್ ಜೀವಕೋಶ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮನ್ನು ಹೊಂದಿರ್ತವೆ. ಇನ್ನು ಪ್ರೋಕ್ಯಾರಿಯೋಟ್ ಜೀವಕೋಶ ಪೊರೆ ಸಹಿತ ಕಣದಂಗಗಳು ಕಂಡು ಬರೋದಿಲ್ಲ. ಬಟ್ ಯೂಕ್ಯಾರಿಯೋಟ್ ಜೀವಕೋಶ ಪೊರೆ ಸಹಿತ ಕಣದಂಗಗಳು ಕಂಡು ಬರ್ತವೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಒಂದು ನರಕೋಶವು ಹೇಗೆ ಕಾಣ್ತದೆ ಅಂತ ಕೇಳಿದ್ದಾರೆ. ಉತ್ತರ, ಒಂದು ನರಕೋಶ ಅಥವಾ ನ್ಯೂರಾನ್ ಕೋಶಕಾಯವನ್ನು ಹೊಂದಿರ್ತದೆ. ಅದರೊಳಗೆ ನ್ಯೂಕ್ಲಿಯಸ್ ಅಥವಾ ಸೈಟೋಪ್ಲಾಸ್ಮಾ ಇರ್ತದೆ. ಈ ಕೋಶಕಾಯದಿಂದ ಉದ್ದನೆಯ ಕೂದಲಿನಂಥ ರಚನೆಗಳು ಹೊರಡ್ತವೆ. ಸಾಮಾನ್ಯವಾಗಿ ಪ್ರತಿ ನ್ಯೂರಾನ್ ಆಕ್ಸಾನ್ ಎಂದು ಕರೆಯಲ್ಪಡುವ ಉದ್ದನೆಯ ರಚನೆಯನ್ನು ಹೊಂದಿರ್ತದೆ ಮತ್ತು ಅನೇಕ ಸಣ್ಣ ಶಾಖೆಗಳಂಥ ಭಾಗಗಳನ್ನು ಹೊಂದಿರ್ತದೆ. ಇವುಗಳನ್ನು ನಾವೇನಂತ ಕರಿತೀವಿ? ಡೆಂಡ್ರೈಟ್ಗಳು ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಇನ್ನು 3 ಅಂಕದ 1 ಪ್ರಶ್ನೆ ಇತ್ತು. ಪತ್ರರಂಗದ ಕಾರ್ಯವೇನು ಅಂತ ಕೇಳಿದ್ದಾರೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಪತ್ರರಂಧ್ರ ಮಾಡೋದು ಬಾಷ್ಪ ವಿಸರ್ಜನೆಗೆ ಸಹಾಯ ಮಾಡ್ತದೆ. ವಾತಾವರಣದೊಂದಿಗೆ ಅನಿಲ ವಿನಿಮಯ ಪ್ರಕ್ರಿಯೆಯನ್ನು ನಡೆಸ್ತದೆ. ಯಾವುದು? ಪತ್ರರಂಧ್ರ. ಇನ್ನು ಅಂಗಾಂಶ ಅಂದರೆ ಏನು ಅಂತ ಕೇಳಿದ್ರೆ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರತಕ್ಕಂಥ ಈ ಜೀವಕೋಶಗಳ ಗುಂಪಿಗೆ ನಾವೇನಂತ ಕರಿತೀವಿ? ಅಂಗಾಂಶ ಅಂತ ಕರಿತೀವಿ. ಇನ್ನು ಪ್ರಾಣಿ ಅಂಗಾಂಶಗಳು ಯಾವ್ಯಾವ ಇದ್ದಾವೆ? ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ ಮತ್ತು ನರ ಅಂಗಾಂಶ. ಇವಿಷ್ಟು ಏನಪ್ಪ ಅಂತಂದರೆ ಪ್ರಾಣಿ ಅಂಗಾಂಶಗಳ ಪ್ರಕಾರಗಳು ಅಂತ ಹೇಳೋದು. ಇನ್ನು ಲಾಸ್ಟ್ 4 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ, ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಣಿ ಜೀವಕೋಶದ ಚಿತ್ರವನ್ನು ಬಿಡಿಸಿ
ಅದರಲ್ಲಿ ಕೋಶ ಕೇಂದ್ರ ಮತ್ತು ಕೋಶ ಪೊರೆಯನ್ನು ಹೆಸರಿಸಿ. ಸೊ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಇದು ಮೋಸ್ಟ್ ಇಂಪಾರ್ಟೆಂಟ್, ಅದರಲ್ಲಿ ಇದನ್ನು ಕಲ್ಕೊಂಡು ಹೋಗ್ರಿ. ಸೊ ಪ್ರಾಣಿ ಜೀವಕೋಶದಲ್ಲಿ ನಿಮಗೆ ಕೋಶ ಕೇಂದ್ರ ಅಂತ ಕೇಳಿದ್ದಾರೆ. ಸೊ ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಸೊ ನ್ಯೂಕ್ಲಿಯಸ್ಸನ್ನು ಕೋಶ ಕೇಂದ್ರ ಅಂತ ಕರೆಯೋದು. ಓಕೆ, ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಇದು ಕೋಶ ಪೊರೆ ಅಂತ ಇದೆ. ಓಕೆನಾ. ಸೆಂಟ್ರಿಯೋಲ್, ಕೋಶ ಕೇಂದ್ರ, ಲೈಸೋಸೋಮ್, ರೈಬೋಸೋಮ್, ಮೈಟ್ರೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕೋಶದ್ರವ್ಯ, ಓಕೆ, ನ್ಯೂಕ್ಲಿಯರ್ ಪೊರೆ, ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಗಾಲ್ಗಿ ಸಂಕೀರ್ಣ. ಇವು ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಣಿ ಜೀವಕೋಶದ ಭಾಗಗಳು ಇತ್ತು. ಇಷ್ಟು ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ ನಾನು ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗ್ತೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಸೊ ಖಂಡಿತವಾಗಿ ನಿಮ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಮತ್ತು ಇನ್ನೊಂದು ನಿಮಗೆ ಹೊಸದಾಗಿರ್ತಕ್ಕಂಥ ಮೋಸ್ಟ್ ಬೆನಿಫಿಟ್ ಆಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ನೋಡಿ. ಸೊ ಖಂಡಿತವಾಗಿ ಇವುಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.